ಬೀದರ್ ಜನತೆಗೆ ಡೆನ್ ನೆಟ್ವರ್ಕ್ನಿಂದ ಧಮಾಕ ಆಫರ್. ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ತಮಗೆ ನೀಡಲಾಗ್ತಾ ಇದೆ. ಜೊತೆಗೆ ಜೂನ್ 30 ಕೊನೆಯ ದಿನಾಂಕ ಆಗಿರೋದ್ರಿಂದ ಒಂದು ತಿಂಗಳ ಉಚಿತವಾಗಿ ರಿಚಾರ್ಜ್ ಕೂಡ ಮಾಡಲಾಗುತ್ತೆ. 300 ರೂಪಾಯಿಯ ಒಂದು ತಿಂಗಳ ರಿಚಾರ್ಜ್ ಅನ್ನ ಡೆನ್ ನೆಟ್ವರ್ಕ್ ನಲ್ಲಿ ತಮಗೆ ಮಾಡಲಾಗುತ್ತೆ. ನೀವು ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ ಒಂದು ತಿಂಗಳ 300 ರೂಪಾಯಿಯ ರಿಚಾರ್ಜ್ ಫ್ರೀ ಆಗಿ ಮಾಡಲಾಗುತ್ತೆ. ಹಿಂದೆ ಸಂಪರ್ಕಿಸಿ. ಜೂನ್ 30 ಕೊನೆಯ ದಿನಾಂಕ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ಈ ಮೇಲೆ ಸೂಚಿಸಿರುವಂತಹ ಆಯಾ ಒಂದು ಏರಿಯಾ ಒಂದು ಓಣಿಗಳ ಆಪರೇಟರ್ಗಳ ನಂಬರ್ಗಳನ್ನ ತಮಗೆ ನೀಡಲಾಗಿದೆ. ಡೆನ್ ಸೆಟ್ ಟಾಪ್ ಬಾಕ್ಸ್ ಡೆನ್ ನೆಟ್ವರ್ಕ್ ನಲ್ಲಿ ಇದೀಗ ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿ ಒಂದು ತಿಂಗಳ 300 ರೂಪಾಯಿಯ ರಿಚಾರ್ಜ್ ಅನ್ನ ಫ್ರೀ ಆಗಿ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಧಮಾಕ ಆಫರ್ ಡೆನ್ ನೆಟ್ವರ್ಕ್ ನಿಂದ ಧಮಾಕ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ. ಸಣ್ಣ ಕೈಗಾರಿಕೆ ಸಚಿವ ದರ್ಶನಾಪುರ್ ಪ್ರತಿಕ್ರಿಯೆ. ಬಿಜೆಪಿಯವರು ಅಭಿವೃದ್ಧಿ ವಿಚಾರಗಳನ್ನು ಇಟ್ಟುಕೊಂಡು ಯಾವುದಾದರೂ ಚುನಾವಣೆಗೆ ಹೋಗಿದ್ದಾರಾ? ಬಿಜೆಪಿಗೆ ಪ್ರಶ್ನೆ ಮಾಡಿದ ದರ್ಶನಾಪುರ್. ಬೀದರ್ ಜಿಲ್ಲೆ ಔರಾದ್ ಪಟ್ಟಣದಲ್ಲಿ ಗಬ್ಬು ನಾರುತ್ತಿರುವ ಬಾಲಕರ ವಸತಿ ನಿಲಯ. ಅನ್ನ ಸಾಂಬಾರದಲ್ಲಿ ಇರಲ್ಲ ತರಕಾರಿ, ಅಲ್ಲಿರುವುದು ಬರೀ ಖಾರ, ಉಪ್ಪು, ನೀರು. ಕೆಟ್ಟು ನಿಂತಿರುವ ವಾಟರ್ ಫಿಲ್ಟರ್. ವಸತಿ ನಿಲಯದ ಅವ್ಯವಸ್ಥೆ ನೋಡಿ ಗರಂ ಆದ ತಹಸೀಲ್ದಾರ್ ಮಹೇಶ್ ಪಾಟೀಲ್. ನಗರದಲ್ಲಿ ಬಿಡುಗಡೆ ಕಂಡ ಕಾಲವೇ ಮೋಸಗಾರ ಚಲನಚಿತ್ರ. 1,80,00,000 ಚಿತ್ರಕ್ಕಾಗಿ ಮಾಡಿದ ವೆಚ್ಚ. ನಾಯಕ ನಟಿಯಾಗಿ ಮಿಂಚಿದ ಯಶಸ್ವಿನಿ. ಕುರಿ ಪ್ರತಾಪ್, ಬ್ಯಾಂಕ್ ಜನಾರ್ದನ್ ಪ್ರಮುಖ ಆಕರ್ಷಣೆ. ಕನ್ನಡ ಚಲನಚಿತ್ರ ವೀಕ್ಷಿಸಿ, ಕನ್ನಡ ಭಾಷೆ ಉಳಿಸಿ. ನಟ ಭರತ್ ಸಾಗರ್. ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಣಿಕೆ ವಿರೋಧಿ ದಿನಾಚರಣೆ. ಬಸವೇಶ್ವರ ವೃತ್ತದಿಂದ ಜರುಗಿದ ಜಾಗೃತಿ ಜಾಥಾ. ಮಾದಕ ವಸ್ತುಗಳ ಮಾರಾಟದ ಮಾಹಿತಿ ಇದ್ದರೆ ನಮಗೆ ನೀಡಿ. ಎಸ್ಪಿ ಪ್ರದೀಪ್ ಕುಂಟಿ. ಬೀದರ್ ತಾಲೂಕಿನ ಸೋಲ್ಪುರ್ ಗ್ರಾಮದಲ್ಲಿ ಮಳೆಗಾಗಿ ಪಾದಯಾತ್ರೆ ಮಾಡಿದ ಭಕ್ತರು. ಬಿತ್ತನೆಯಾದ ಮೇಲೆ ಮಳೆ ಬಾರದೆ ರೈತರು ಕಂಗಾಲು. ಆಕಾಶವನ್ನೇ ನೋಡುತ್ತಿರುವ ರೈತರು. 11 ಮಂದಿರಗಳಲ್ಲಿ ಮಳೆಗಾಗಿ ಭಕ್ತಿಯ ಪೂಜೆ ಸಲ್ಲಿಕೆ. ಬನ್ನಿ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಿತ್ತು. ಈ ಕುರಿತು ಬೀದರ್ನಲ್ಲಿ ಸಣ್ಣ ಕೈಗಾರಿಕೆ ಸಚಿವರಾಗಿರುವಂತಹ ಶರಣಬಸಪ್ಪ ದರ್ಶನಾಪುರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಿಜೆಪಿಯವರು ಅಭಿವೃದ್ಧಿ ವಿಚಾರಗಳನ್ನು ಇಟ್ಟುಕೊಂಡು ಯಾವುದಾದ್ರೂ ಚುನಾವಣೆಗೆ ಹೋಗಿದ್ದಾರಾ ಎನ್ನುವಂಥ ಪ್ರಶ್ನೆ ಮಾಡಿದರು. ನಾವು ಇಂತಹ ಕೆಲಸ ಮಾಡಿದ್ದೀವಿ ಅಂತ ಎದೆ ತಟ್ಟಿ ಹೇಳಿ ನೋಡೋಣ ಎಂದು ಬಿಜೆಪಿಗೆ ಸಚಿವ ದರ್ಶನಾಪುರ್ ಪ್ರಶ್ನೆ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು ಬಿಜೆಪಿಯವರು 11 ವರ್ಷದಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಏನಾದರೂ ಮಾಡಿದ್ದಾರಾ? ಯಡಿಯೂರಪ್ಪ, ವಿಜಯೇಂದ್ರ ದೊಡ್ಡ ಕಳ್ಳ ಅಂತ ಅವರದೇ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಅವರೇ ಹೇಳ್ತಾರೆ ಬೋಗಸ್ ಸಿಗ್ನೇಚರ್ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. 1975ರಲ್ಲಿ ಆದ ಎಮರ್ಜೆನ್ಸಿ ಬಗ್ಗೆ ಈಗ ಮಾತಾಡೋದ್ರಿಂದ ದೇಶಕ್ಕೆ ಏನಾದರೂ ಅಭಿವೃದ್ಧಿ ಆಗುತ್ತಾ, ಏನಾದರೂ ಉಪಯೋಗ ಇದೆಯಾ ಎನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. 50 ವರ್ಷ ಆದಮೇಲೆ ಆ ವಿಷಯ ಯಾಕೆ ಎನ್ನುವಂಥ ಪ್ರಶ್ನೆಯನ್ನು ದರ್ಶನಾಪುರ್ ಅವರು ಬಿಜೆಪಿಯವರಿಗೆ ಮಾಡಿದರು. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಹೇಳ್ರಿ. ಇನ್ನು 50 ವರ್ಷ ಎಮರ್ಜೆನ್ಸಿ ಔರಂಗಜೇಬದೇ ಹೇಳ್ತೀರಿ ಎಂದು ಬಿಜೆಪಿ ಹೋರಾಟಕ್ಕೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ್. ಇನ್ನು ಗ್ಯಾರಂಟಿ ವಿಚಾರವಾಗಿ ಮಾತನಾಡಿರುವಂತಹ ದರ್ಶನಾಪುರ್ ಅವರು 5 ಗ್ಯಾರಂಟಿ ನೀಡ್ತಾ ಇದ್ದೇವೆ, ಏನೋ 1-2 ತಿಂಗಳು ವಿಳಂಬ ಆಗಿರಬಹುದು, ಹಾಗಂತ ಕೊಡುವುದನ್ನೇ ಬಿಟ್ಟಿಲ್ವಲ್ಲ ಎಂದರಲ್ಲದೆ ಮೋದಿಯವರು 15 ಲಕ್ಷ ಹಣ ಹಾಕ್ತೀನಿ ಅಂತ ಹೇಳಿ 11 ವರ್ಷ ಆಯಿತು, ಆದರೆ ಅವ್ರನ್ನ ನೀವು ಯಾರೂ ಕೂಡ ಪ್ರಶ್ನೆ ಮಾಡೋದೇ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ನಮ್ಮ ಗ್ಯಾರಂಟಿ ಯೋಜನೆ ತಿಳಿಯಲು ಅನ್ಯ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ, ಆದರೆ ರಾಜ್ಯದಲ್ಲೇ ಇರುವ ಬಿಜೆಪಿ ಪಕ್ಷದವರು ಅಪಸ್ವರವನ್ನು ಎತ್ತುತ್ತಾರೆ. ಅವರಿಗೆ ತಲೆ ಕೆಟ್ಟಿದೆ, ಈಗ ಅವರ ಪಕ್ಷದಲ್ಲಿ ಏನೂ ಉಳಿದಿಲ್ಲ ಎಂದು ಹೇಳಿದರು. ಬನ್ನಿ ಈ ಕುರಿತು ಇನ್ನೊಂದಿಷ್ಟು ವಿಚಾರಗಳನ್ನು ದರ್ಶನಾಪುರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 15 ಲಕ್ಷ ಕೊಡ್ತೀವಿ ಅಂತಂದು 8, 10, 11 ವರ್ಷ ಆಯ್ತು ಕೇಳವಲ್ರಿ. 2 ತಿಂಗಳು ತಡ ಆದ್ರೆ ಏನಾಯ್ತು? ಕೊಡ್ಲಕ್ಕತ್ತೀವಲ್ಲ, 2 ವರ್ಷ ಅಂತ ಕೊಡ್ಲಕ್ಕತ್ತೀವಲ್ಲ.
5 ಗ್ಯಾರಂಟಿ ಬಗ್ಗೆ ಏನು ಮಾತಾಡಿದ್ರಿ? ಪೇಪರ್ದವ್ರು ಮಾತಾಡಿದರು, ವಿರೋಧ ಪಕ್ಷದವ್ರು ಮಾತಾಡಿದರು, ಎಲ್ಲಿ ಕೊಡ್ತಾರೆ ಕೊಡಲ್ಲ, ಸುಳ್ಳು ಹೇಳ್ತಾರೆ, ಅದು ಹೇಳ್ತಾರೆ. ಆದ್ರೆ ಈಗ ಕೊಡ್ಲಕ್ಕತ್ತಿಲ್ಲ 5 ಗ್ಯಾರಂಟಿಗಳು ಇದು ನಡೆದವಲ್ಲ. ಈಗ ಬೇರೆ ಬೇರೆ ರಾಜ್ಯದವರು ಇಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನೋಡ್ಕೊಂಡು ಹೋಗ್ಲಿಕ್ಕತ್ತಿಲ್ಲ. BJP ಪಕ್ಷದವ್ರು ಬಂದು ನೋಡಿಲ್ಲ, ಮಹಾರಾಷ್ಟ್ರದವ್ರು ಬಂದರು, UPದವ್ರು ಬಂದು ಆದರು, ಈ ಕಡೆ ಆಂಧ್ರದವ್ರು ಬಂದರು, ಎಲ್ಲ ಬಂದು ಯಾವ ರೀತಿ ಇಲ್ಲಿ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗ್ಲಕ್ಕೈತವೆ ಅಂತಂದು ನೋಡ್ಕೊಂಡು ಹೋದ್ರಲ್ಲ. ಇಲ್ಲ ನಾವು ಪ್ರತಿ ತಿಂಗಳ 2,000 ರೂಪಾಯಿ ಹಾಕ್ತೀವಿ ಅಂತ. ಇಲ್ಲಿ ತಡ ಆಗಿರ್ಬೇಕು 1 ತಿಂಗಳು 2 ತಿಂಗಳು, ಇಲ್ಲ ಅಂತ ಯಾರು ಅಂತಾರೆ? BJP ಅವ್ರಿಗೆ ತಲೆ ಕೆಟ್ಟದ, ಅವ್ರು ಏನಿಲ್ಲ. ಈಗ ಏನದ ಅವ್ರ ಪಕ್ಷದಾಗ? ಇವೇನು ಒಳ್ಳೆವ ಕೆಟ್ಟವ? ನೀವು ಹೇಳ್ರಿ. ಇವೇನು 5 ಗ್ಯಾರಂಟಿ ಕೊಟ್ಟಿವಿ, ಜನರಿಗೆ ಒಳ್ಳೇದಾಗ್ಲಕ್ಕೆ ಕೆಟ್ಟದಾಗ ನೀವು ಹೇಳ್ರಿ ಸ್ವಲ್ಪ ನೋಡಮ್ಮ. ಸರ್ ಯಾರೇ ಒಬ್ರು ಹೇಳ್ತಾರೆ, ಎಲ್ಲರೂ ಒಂದೇ ಇರ್ತಾರೆ. ನೀವು ಅಣ್ಣತಂಬ್ರು 4 ಮಂದಿ ಇದ್ರೆ 4 ದಿಕ್ಕಿಗೆ ಇರ್ತೀರಿ. ಈಗ ನೋಡ್ರಿ, ಒಪ್ಪಿಗೆ ಇದ್ದದಕ್ಕೆ ಕೊಡ್ಲಕ್ಕೈತಿ. ಯಾರು ಇರ್ತಪ್ಪ. ನೀವು ಅಣ್ಣತಂಬ್ರೆ ಜಗಳ ಆಡ್ತೀರಂತ, ಮರ್ಡರ್ ಮಾಡ್ತೀರಂತ ಇಲ್ಲಿ ಯಾರು ಅಪಸ್ವರ ಮಾತಾಡ್ಬಾರ್ದ? ಯಾರು ನಿಮ್ಮ ಇಲ್ಲ ಗ್ಯಾರಂಟಿ ಕೊಟ್ಟು ತಪ್ಪದಂತ ಯಾರಂದಾರ? ಯಾರಂದಾರ ಹೇಳ್ರಿ? ಎಲ್ಲ ಬರ್ಲಕ್ಕೈತದ. ಕೇಂದ್ರ ಸರ್ಕಾರ ಏನು ಕೊಡ್ಬೇಕು ಅದು ಕೊಡೋವಲ್ಲ. ಸರ್ ಅವ್ರ ಬಳಿ ಏನಾದ್ರೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಏನಾರ ಅದ? ಅವ್ರ ಬಳಿ ಯಾವ್ದಾರ ಎಲೆಕ್ಷನ್ದಾಗ ಅಭಿವೃದ್ಧಿ ಕೆಲಸದ ಮ್ಯಾಗ ಹೋಗ್ಯಾರ ಎಂದರೆ? ನಾವು ಕೆಲಸ ಮಾಡ್ಯಪ್ಪ ಅಂತ ಎದಿ ತಟ್ಟಿ ಹೇಳಿಗೆಸಿಂದ ಏನಾರ ಮಾಡ್ಯಾರ? ಏನಾರ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ಯಾರ ಇಷ್ಟು ವರ್ಷನಾಗ? ಏನು ಈಗ 11 ವರ್ಷ ಆಯ್ತಲ್ರಿ, ರೈತರಿಗೆ ಏನು ಮಾಡ್ಯಾರ, ಕೂಲಿ ಕಾರ್ಮಿಕ ನೀವೇ ಹೇಳ್ರಿ. ನೀವು ಕೇಳ್ಬೇಕು ಅವ್ರಿಗೆ, ಮಾಡೋರಿಗೆ ಕೇಳ್ತಾರೆ. ನೀವು ಯಾರಿಗೆ ಕೇಳಲ್ಲ. ರೈತ ಪರವಾಗಿ ನೀವೀರೇ ಪತ್ರಿಕೆದವರು, ಕೇಳ್ರಿ ಅವ್ರಿಗೆ. 11 ವರ್ಷ ಆಯ್ತು ರೀ ಪ್ರಧಾನಮಂತ್ರಿ ಆಗಿಸಿಂದ ಏನು ಮಾಡ್ರಿ ರೈತರಿಗೆ ಅಂತ ಕೇಳ್ಬೇಕಲ್ಲ. ನೀವು ಕೇಳ್ಕೊಂತ ಹೋದ್ರೆ ಅವರು ಅಂಜಿಗೆ. ಈಗ 50 ವರ್ಷ ಆದ್ಮೇಲೆ ನೀವೇನು ಮಾಡ್ಲಕ್ಕೈತಿರಿ? ಅಧಿಕಾರದಾಗ ಇರಲ್ಲ ಸೆಂಟ್ರಲ್ದಾಗ, ನೀವೇನು ಮಾಡ್ಲಕ್ಕೈತಿರಿ ಹೇಳ್ರಿ? ಯಾವ ಸಮುದಾಯಕ್ಕೆ ಏನು ಮಾಡ್ಲಕ್ಕೈತಿರಿ ಬೇಕಲ್ಲ. ನೀವು ಬರೀ ಹಿಂದಿಂದ ನೀವು ಹಂಗಿಲ್ಲ, ನೀನು ಚಡ್ಡಿ ಚಲೋ ಇಲ್ಲ, ನೀನು ಅಂಗಿ ಚಲೋ ಇಲ್ಲ, ನಿಂದೇನದು ಪರಿಸ್ಥಿತಿ ಹೇಳ್ಬೇಕಲ್ಲ. ನೀವೇನು ಮಾಡ್ಲಕ್ಕೈತಿರಿ? ಇನ್ನು 50 ವರ್ಷದಿಂದ ಇನ್ನು ಔರಂಗಜೇಬದೇ ಹೇಳ್ತೀರಿ, ಎಮರ್ಜೆನ್ಸಿದೇ ಹೇಳ್ತಾರೆ. ಬಾಲಕ ಬಾಲಕಿಯರಿಗೆ ಉತ್ತಮ ಗುಣಮಟ್ಟದ ಊಟ ಸಿಗಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು ಎನ್ನುವಂಥ ಉದ್ದೇಶದಿಂದ ಸರ್ಕಾರ ಪ್ರತಿ ವರ್ಷ ಕೋಟಿ ಹಣ ವಸತಿ ನಿಲಯಗಳಿಗಾಗಿ ಖರ್ಚು ಮಾಡ್ತಾ ಇದೆ. ಆದರೆ ದೇವರೇ ವರ ಕೊಟ್ಟರೂ ಕೂಡ ಅರ್ಚಕ ಕೊಡಲಿಲ್ಲ ಎನ್ನುವಂಥ ಮಾತಿನಂತೆ ಸರ್ಕಾರದಿಂದ ವಸತಿ ನಿಲಯಗಳಿಗಾಗಿ ಬಂದ ಕೋಟಿ ಹಣ ಸರಿಯಾಗಿ ಖರ್ಚು ಮಾಡದೆ ಅಧಿಕಾರಿಗಳು ಆ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹೌದು, ಔರಾದ್ನ ಒಂದು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೀತಾ ಇರುವಂತಹ ಬಾಲಕರ ವಸತಿ ನಿಲಯ ಸದ್ಯ ಗಬ್ಬು ನಾರ್ತಾ ಇದೆ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾ ಇಲ್ಲ. ದಿನದ 3 ಹೊತ್ತು ಬರೀ ಅನ್ನ, ತಿಳಿ ಸಾರು ಇದನ್ನೇ ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಅಲ್ಲಿಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಆ ಸಾಂಬಾರಿನಲ್ಲಿ ನೀರು, ಉಪ್ಪು, ಖಾರ ಬಿಟ್ಟರೆ ತರಕಾರಿ ಮಾತ್ರ ಕಾಣೋದೇ ಇಲ್ಲ. ಅದು ಮರೀಚಿಕೆ ಆಗಿರ್ತಕ್ಕಂಥದ್ದು. ರೊಟ್ಟಿ ಕೂಡ ಕೊಡೋದಿಲ್ಲ. ಒಟ್ಟಿನಲ್ಲಿ ಹೊಟ್ಟೆ ತುಂಬ ಊಟ ಕೊಡಲ್ಲ ಎಂಬುದು ಅಲ್ಲಿರುವ ವಿದ್ಯಾರ್ಥಿಗಳ ಗಂಭೀರ ಆರೋಪ. ಔರಾದ್ ಪಟ್ಟಣದಲ್ಲಿರುವ ಈ ಬಾಲಕರ ವಸತಿ ನಿಲಯದಲ್ಲಿರುವಂತಹ ಅವ್ಯವಸ್ಥೆ ಕುರಿತು ವಾರ್ಡನ್ಗೆ ಕರೆ ಮಾಡಿದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತೆ. ವಸತಿ ನಿಲಯದ ತಾಲೂಕಾಧಿಕಾರಿಗಳಿಗೆ ಕರೆ ಮಾಡಿದರೆ ಯಾವುದೇ ಸ್ಪಂದನೆ ಕೂಡ ನೀಡೋದಿಲ್ಲ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಎಂದು ಗಂಭೀರ ಆರೋಪವನ್ನು ವಿದ್ಯಾರ್ಥಿಗಳು ಕೂಡ ಮಾಡ್ತಾರೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿರುವಂತಹ ವಾಟರ್ ಫಿಲ್ಟರ್ ಕೂಡ ಕೆಟ್ಟು ಹೋಗಿದೆ. ಇಂದಿಗೂ ರಿಪೇರಿ ಮಾಡುವಂಥ ಗೋಜಿಗೆ ಹೋಗಿಲ್ಲ. ಎಲ್ಲೆಂದರಲ್ಲಿ ಕಸ ಕಟ್ಟಿ ಬಿದ್ದು ಕಸದ ತೊಟ್ಟಿಯಂತ ಆಗಿದೆ ವಸತಿ ನಿಲಯ. ಹೀಗಿರುವಾಗ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಂಭವ ಕೂಡ ಇದೆ ಎಂಬುದು ಅಲ್ಲಿರುವಂತಹ ಒಂದು ಹಿಂಸಾ ಸಂಘಟನೆಗಳ ಪ್ರಮುಖರು ತಿಳಿಸಿದ್ದಾರೆ. ಕೆಲವು ಪ್ರಮುಖ ಸಂಘಟನೆಗಳ ಮುಖಂಡರು ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರಿಗೆ ಕರೆಸಿ ಬಾಲಕರ ವಸತಿ ನಿಲಯದಲ್ಲಿರುವಂತಹ ಅವ್ಯವಸ್ಥೆಯ ಆಗರವನ್ನು ತೋರಿಸಿದ್ದಾರೆ. ಇದನ್ನು ನೋಡಿದ ತಹಸೀಲ್ದಾರರು ಪರಿಶೀಲನೆ ಮಾಡುವುದಾಗಿ ತಿಳಿಸಿದ್ದಾರೆ. ಒಂದಿಷ್ಟು ಗರಂ ಆಗಿ ಅಲ್ಲಿರುವಂತಹ ಅವ್ಯವಸ್ಥೆ ಕುರಿತು ಅವರು ಒಂದು ಕೋಪಿಸಿಕೊಂಡಿದ್ದಾರೆ. ಸಂಜೆವರೆಗೆ ವಾಟರ್ ಫಿಲ್ಟರ್ ರಿಪೇರಿ ಮಾಡಿಸ್ಕೊಡ್ತೇನೆ ಮತ್ತು ಒಳ್ಳೆ ಊಟವನ್ನು ಕೂಡ ಕೊಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರು ಹೇಳಿದ್ದಾರೆ. ಇವ್ರ ಸಂಘಟನೆಯವರು ಮಕ್ಕಳು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಂದೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಲಕ್ಷ್ಮಣ್ ದೇವಕಟ್ಟೆ ಮತ್ತು ಇತರರು ಕಾಲ್ ಮಾಡಿದ್ರು. ಇಲ್ಲಿ ಬಂದು ನೋಡಿದಾಗ ಊಟ ವಾರ್ಡನ್ ಹೇಳ್ತಾರೆ ಅವ್ರಿಗೆ ಒಂದು 56 ರೂಪೀಸ್ ಅಷ್ಟೇ ಬಜೆಟ್ ಇದೆ. ಆ ಬಜೆಟ್ನಲ್ಲಿ 14 ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಅಂತ ಏನೋ ಹೇಳಿದ್ರು. ಅದ್ರ ಬಗ್ಗೆನೂ ನಾನು ಏನು ಮಾಡಬೇಕು ಅಂತ ಪರಿಶೀಲಿಸ್ತೀನಿ. ಬಟ್ ಈಗ ಇಲ್ಲಿರೋ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು
ವಾಟರ್ ಫಿಲ್ಟರ್ ಕೆಟ್ಟೋಗಿದೆ. ಇವತ್ತು ಸಾಯಂಕಾಲವರೆಗೂ ಇ ಡಿ ಅವ್ರು ಮಾತು ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನದವರೆಗೂ ವಾಟರ್ ಫಿಲ್ಟರ್ ರಿಪೇರ್ ಆಗುತ್ತೆ. ಆಮೇಲೆ ಗೀಸರ್ ಕೂಡ ರಿಪೇರ್ ಆಗುತ್ತೆ. ಬಟ್ ಒಂದು ಊಟದ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಅಂದರೆ ಅವರು ವಾರ್ಡನ್ ಏನೋ ಪ್ರಾಬ್ಲಮ್ ಹೇಳಿದ್ರು, ವಾರ್ಡನ್ ಪ್ರಾಬ್ಲಮ್ ನಾಳೆ ಕೇಳ್ತೀನಿ. ಬಟ್ ಇವತ್ತು ಸಾಯಂಕಾಲದಿಂದನೇ ಏನು ಬೇರೆ ಹಾಸ್ಟೆಲ್ನಲ್ಲಿ 2 ರೊಟ್ಟಿ, ರೈಸು, ಸಾಂಬಾರು, ಒಂದು ಪಲ್ಯ, ತರಕಾರಿ ಏನು ಸಿಗುತ್ತೆ ಅದು ಸಾಯಂಕಾಲದಿಂದ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಮತ್ತೆ ನನ್ನ ಮಕ್ಕಳು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು. ಅವ್ರ ಪ್ರಾಬ್ಲಮ್, ವಾರ್ಡನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ನಾನು ಕೇಳ್ತೀನಿ. ಸೊ ಇವತ್ತು ಸಾಯಂಕಾಲದಿಂದ ಯಾವುದೇ ರೀತಿ ಊಟದ ಸಮಸ್ಯೆ ಇರಲ್ಲ, ಆ ರೀತಿ ಆದೇಶ ಮಾಡಿದ್ದೀನಿ. ಫಸ್ಟ್ ಮಾಡಿಸ್ತೀನಿ ಅದೇ ಸರ್. ಓಕೆ, ಥ್ಯಾಂಕ್ ಯು. ಎಷ್ಟು ಹೇಳ್ತಾ ಒಂದು ಇಲ್ಲ ಏನಿಲ್ಲ ಸರ್. ಮತ್ತು ಅದು ಎಲ್ಲ ಬಾತ್ರೂಮ್ ಕ್ಲೀನ್ ಏನು ಬೀರಲ್ರಿ. ಪೂರಾ ಸಮಸ್ಯೆ ರೀ. ಪೂರಾ ಸರ್ 2 ತಿಂಗಳು ಐತ್ರಿ. 2 ತಿಂಗಳು ಐತಿ. ತರಕಾರಿ ರೀ ಏನು ಬಿಲ್ಲ ಸರ್. 3 ಟೈಮ್ ಒಂದೇ ಖಿಚಡಿ ಸರ್. ಅದರೊಳಗೆ ಖಾಲಿ ತರಕಾರಿ ಇಲ್ಲ, ಏನಿಲ್ಲ, ಖಾಲಿ ಉಪ್ಪು ಖಾರ ಅಷ್ಟೇ. ಹಾಂ ಅದೇ ಸರ್. ಸರ್ ಈಗ ಖಾಲಿ ಒಂದು 2 ದಿನ ಐತ್ರಿ ನಮ್ಗೆ ಬಂದ್ರಿ. 3 ತಿಂಗಳು ಐತ್ರಿ ಚಾಲು ಹೋದ್ರಿ ಹಾಸ್ಟೆಲ್ ರೀ. ವಾರ್ಡನ್ ಫೋನ್ ಹೋದ್ರು ಫೋನ್ ಸ್ವಿಚ್ ಆಫ್ ಮಾಡತ್ತಾರ್ರಿ. ಮತ್ತು ಅವ್ರು ತಾಲೂಕು ಸರಿ ಕೇಳ್ರಿ ಅಂತಾರ್ರಿ ಸರ್. ಅವ್ರಿ ತಾಲೂಕು ಸರಿ ಕೇಳಿದ್ರು ನೀವು ವಾರ್ಡನ್ ಕೇಳ್ರಿ ಅಂತ ಅಂತಾರ್ರಿ ಅವ್ರಿ. ಹಂಗೈತ್ರಿ ಸರ್. ಮತ್ತು ವಾರ್ಡನ್ ಯಾರ ಕೇಳಿದ್ರಿ ಸರ್, ನೀವು ಯಾರು ಮಾಡದ್ದ ಮಾಡ್ಕೋರಿ ಅಂತಂತಾರ್ರಿ. ಮತ್ತು ನಮಗೆ ಅಂತಾರ್ರಿ. ಮತ್ತು ಅವ್ರು ಹಿಂದಿನ ನಾನೇ ಕೇಸ್ ಮಾಡ್ತಾನೆ ನಿಮಗೆ ಅಂತಾರ್ರಿ. मेरा भाई एडवोकेट है हाई कोर्ट में, ऐसा बोलते सर. हाई कोर्ट में जज एडवोकेट है, वो धमकी डालता सर हमको. और वो यहाँ पे काजू बादाम सब वार्डन ही खाता सर. पहली बात तो ये है. हाँ सर, ऐसा कुछ भी हमारे को सरकारी तो वार्डन ही काजू बादाम खाता सर. और उधर अंदर डालने नहीं देता. एडी सर को फोन लगाया तो एडी सर फोन स्विच ऑफ कर लेता. वार्डन स्विच ऑफ करता. हम बोलना तो किसी सर हमारी प्रॉब्लम. हमारे गाँव में ऐसे 40 किलोमीटर दूर है सर. आपका नाम? मेरा नाम विठल पवार है सर. तुम्हारा? मेरा नाम सागर कुमार. सागर. ಕನ್ನಡ ಚಲನಚಿತ್ರಗಳನ್ನು ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಣೆ ಮಾಡುವುದರ ಮೂಲಕ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಮತ್ತು ಉದಯೋನ್ಮುಖ ಕಲಾವಿದರನ್ನು ಉಳಿಸಿ ಬೆಳೆಸಬೇಕೆಂದು ಕಾಲವೇ ಮೋಸಗಾರ ಚಿತ್ರದ ನಾಯಕ ನಟ ಭರತ್ ಸಾಗರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಚಿತ್ರದಲ್ಲಿ ಪ್ರೀತಿ, ಪ್ರೇಮ, ಹಾಸ್ಯ, ಸಾಮಾಜಿಕ ಕಳಕಳಿ, ಕೌಟುಂಬಿಕ ವಿಚಾರಗಳು ಮತ್ತು ವಿವಿಧ ವಿಷಯಗಳು ಅಡಕಗೊಂಡಿವೆ. ಕುರಿ ಪ್ರತಾಪ್ ಅವರು, ಬ್ಯಾಂಕ್ ಜನಾರ್ದನ್ ಅವರು ಸೇರಿದಂತೆ ಹಲವು ದಿಗ್ಗಜರು ಇದರಲ್ಲಿ ನಟಿಸಿದ್ದಾರೆ. ನಟಿ ಯಶಸ್ವಿನಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದು, ಉತ್ತಮ ಹಾಡುಗಳು ಇದರಲ್ಲಿವೆ. ಈ ಚಿತ್ರ 2 ಗಂಟೆ 15 ನಿಮಿಷವಾಗಿದ್ದು, ಇದರ ಒಟ್ಟು ಖರ್ಚು 1,80,00,000 ಆಗಿದೆ. ಸಂಜಿತ್ ಹೆಗಡೆ ಹಿನ್ನೆಲೆ ಗಾಯಕರಾಗಿದ್ದಾರೆ. ಚಿತ್ರ ವೀಕ್ಷಿಸಿ ಉದಯೋನ್ಮುಖ ಕಲಾವಿದರನ್ನು ಪ್ರೋತ್ಸಾಹಿಸುವಂತೆ ಅವರು ಕೋರಿದ್ದಾರೆ. ಮುಖಂಡರಾದ ನಾಗಯ್ಯ ಸ್ವಾಮಿ ಮಾತನಾಡಿ, ಹಳೆಯ ನಟರ ಚಲನಚಿತ್ರ ಎಲ್ಲರೂ ಕೂಡ ನೋಡ್ತಾರೆ, ಆದರೆ ಹೊಸ ಕಲಾವಿದರ ಚಿತ್ರ ನೋಡಿ ಪ್ರೋತ್ಸಾಹಿಸುವಂಥ ಅಗತ್ಯವಿದೆ. ಭರತ್ ಸಾಗರ್ ಅವರು ನಾಯಕ ನಟರಾಗಿ ಕಾಲವೇ ಮೋಸಗಾರ ಚಿತ್ರದಲ್ಲಿ ನಟಿಸಿದ್ದಾರೆ. ಇದು ಅವರ 3ನೇ ಚಿತ್ರವಾಗಿದ್ದು, ಬೀದರ್ನ ಸಪ್ನಾ ಥಿಯೇಟರ್ನಲ್ಲಿ ಗುರುವಾರ ಬಿಡುಗಡೆ ಕಂಡಿದೆ. ಜಿಲ್ಲೆಯ ಜನರು ಇನ್ನೂ ಹೆಚ್ಚು ವೀಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕನ್ನಡ ಸೇನೆ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ನಿರ್ಣ ಅವರು ಮಾತನಾಡಿ, ಎಲ್ಲ ಚಲನಚಿತ್ರಗಳನ್ನು ಬೆಂಗಳೂರಿನಿಂದ ಬಿಡುಗಡೆ ಮಾಡಿದರೆ ಈ ಚಿತ್ರ ಬೀದರ್ ಜಿಲ್ಲೆಯಿಂದ ಬಿಡುಗಡೆ ಮಾಡ್ತಾ ಇರುವಂಥದ್ದು ಬಹಳಷ್ಟು ಖುಷಿ ತಂದಿದೆ. ಚಿತ್ರ 100 ದಿನ ಓಡಲಿ ಎಂದು ಶುಭ ಹಾರೈಸಿದರು. ಮುಂದಿನ ದಿನಗಳಲ್ಲಿ ಭರತ್ ಸಾಗರ್ ಅವರು ಯಾವುದೇ ಚಿತ್ರಗಳನ್ನು ತೆಗೆದರೂ ಕೂಡ ಬೀದರ್ನಲ್ಲಿ ಕೂಡ ಒಂದು ಕೋಟೆ ಇದೆ, ಪಾಪನಾಶ್ ಇದೆ, ಗುರುನಾನಕ್ ಗುರುದ್ವಾರ ಇದೆ, ಇನ್ನು ಮದ್ರಸಾ ಇದೆ, ಸಾಕಷ್ಟು ಪಾಪನಾಶ ಇದೆ, ಆಮೇಲೆ ನರಸಿಂಹ ಝರ್ನಾ ಇದೆ. ಎಲ್ಲ ಐತಿಹಾಸಿಕ ಸ್ಥಳಗಳಲ್ಲಿ ಸಾಕಷ್ಟು ಈಗಾಗಲೇ ಶೂಟಿಂಗ್ ಆಗಿದೆ. ನೀವು ಕೂಡ ಶೂಟಿಂಗ್ ಇಲ್ಲಿ ಮಾಡಿ ಒಂದು ಚಿತ್ರವನ್ನು ತೆಗಿಬೇಕು ಅನ್ನುವಂಥ ಮನವಿ ಮಾಡಿಕೊಂಡ್ರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ, ಪ್ರಮುಖರಾದ ಶ್ರೀಮಂತ್ ಸಪಾಟೆ, ರಾಜ್ಕುಮಾರ್, ಉಮಾಕಾಂತ್ ಮಿಸೆ, ಶ್ರೀಕಾಂತ್ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ರಿಗೂ ಸಾರಿ ಕೇಳ್ತೀನಿ ಸರ್, ಲೇಟ್ ಆಯಿತು. ಪ್ರಿಂಟ್ ಮೀಡಿಯಾ ಮತ್ತು ಪ್ರೆಸ್ ಮೀಡಿಯಾಗೆ ಬೀದರ್ಗೆ ಇವತ್ತು ಮುಖ್ಯವಾಗಿ ನಾವು ಬರೋಕ್ಕೆ ಕಾರಣನೇ ನಾಗಯ್ಯ ಸ್ವಾಮಿಯವರು. ನಾನು ತುಂಬ ಆತ್ಮೀಯರು. ಅವಾಗಿಂದ ತುಂಬ ನನಗೆ ಬ್ಯಾಕ್ ಬೋನ್ ನಿಂತ್ಕೊಂಡಿರೋ ನಾಗಯ್ಯ ಸ್ವಾಮಿಯವರು. ಇವತ್ತು ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಾಗಯ್ಯ ಸ್ವಾಮಿಯರಿಗೂ, ಧರ್ಮಪುರಿಯರಿಗೂ, ಶ್ರೀಮಂತ್ ಸಪಾಟೆ ಅವರಿಗೂ ಮತ್ತು ರವಿಸ್ವಾಮಿ, ಸುಭಾಷ್ ಕೆನಡೆಗೆ ಮತ್ತು ಶ್ರೀಕಾಂತ್ ಸರು, ಮೀಸೆ ಸರು, ಎಲ್ಲರೂ ಇಲ್ಲಿ ಕೂತಿರ್ತೀವಿ, ಎಲ್ಲರಿಗೂ ನಮಸ್ಕಾರ ಸರ್. ನಿಜಕ್ಕೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಬೀದರ್ಗೆ. ಈ ಥರ ಹೊಸ ಕಲಾವಿದರಿಗೆ ಈ ಥರ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ತುಂಬ ಸಂತೋಷ ಆಗ್ತಿದೆ. ನಮ್ಮ ಸಿನಿಮಾ ಕಾಲವೇ ಮೋಸಗಾರ ಎಲ್ಲ ಕಡೆನೂ ಹೌಸ್ಫುಲ್ ಆಗಿ ತುಂಬ ಚೆನ್ನಾಗಿ
ಹೊಸ ಕಲಾವಿದ ಅಂದರೆ ಥಿಯೇಟ್ರ್ ತುಂಬ ಕಮ್ಮಿ ಕೊಡ್ತಾರೆ. ಅದಾದ ನಂತರ ಸ್ಟಾರ್ಟಿಂಗ್ ನಮಗೆ ಬೀದರಲ್ಲಿ 20ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಆದರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಈ ಥರ ಹೊಸ ಕಲಾವಿದ ಎಲ್ಲ ಕಡೆ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಇವತ್ತು ಬೀದರವರು 100% ಗೆಲ್ಲಿಸ್ತಾರೆ. ಅವತ್ತಿನ ದಿನ ಥಿಯೇಟ್ರಿಗೆ ಎಲ್ಲರೂ ಜನ ಫೋನ್ ಮಾಡಿ ಯಾವಾಗ ರಿಲೀಸು ಯಾವಾಗ. ಹೌದು, ಈ ಸಿನಿಮಾದಲ್ಲಿ ಬಂದು ನಿಮಗೆ ಬೆಂಗಳೂರು ಮೈಸೂರು ಬಿಟ್ಟರೆ ಎಲ್ಲೂ ಹೋಗಿಲ್ಲ ಸರ್. ಅಂದರೆ ಈಗ ಔಟ್ ಹೇಳ್ತಾರೆ, ಫಾರಿನ್ಗೆಲ್ಲ ಹೋಗ್ತಾರೆ, ಆ ಥರ ಹೋಗ್ತಾರೆ. ಅದೆಲ್ಲ ಒಂದು ಲೋಕಲ್ ಪ್ಲೇಸ್ ಅಂದರೆ ಬ್ಯಾಂಗ್ಳೂರಲ್ಲೇ ಲೋಕಲ್ ಪ್ಲೇಸಸ್ ಆಗಿದೆ. ಹೊರಗಡೆ ಎಲ್ಲಿ ಮಾಡಿದ್ದಾರೆ ಸಾಂಗ್ಸ್ ಅಲ್ಲ, ಔಟ್ಡೋರಲ್ಲಿ ಈಗ ಇರುತ್ತಲ್ಲ ಸೀನರಿ ಇರುತ್ತಲ್ಲ ಸರ್, ಔಟ್ಡೋರ್ ಸೀನರಿ ಸರ್ ನಿಯರ್ ಬೈ ಮೈಸೂರು ಆಗಿರಲಿ ಬೆಂಗಳೂರಾಗಲಿ ಅಲ್ಲ. ಏನು ಕೇಳ್ತೀರಾ ಅರ್ಥ ಆಗಿಲ್ಲ ಸರ್. ಎಷ್ಟು ಕಲಾವಿದರು ಇರ್ತಾರ ಸರ್ ಇದ್ರೊಳಗೆ? ಕುರಿ ಪ್ರತಾಪ್ ಸರ್ ಇದ್ದಾರೆ, ಆಮೇಲೆ ವಿಜಯ್ ಚಂಡೂರ್ ಇದ್ದಾರೆ, ಆಮೇಲೆ ಕಿರಿಕ್ ಪಾರ್ಟಿಯಲ್ಲಿ ಶಂಕರ್ ಮೂರ್ತಿ ಅಂತ ಒಬ್ಬರಿದ್ದಾರೆ, ಅವ್ರು ಮಾಡಿದ್ದಾರೆ. ಆಮೇಲೆ ಯಶಸ್ವಿನಿ ರವೀಂದ್ರ ಅಂತ ಅವರೇ ಅದಕ್ಕೆ ಹೀರೋಯಿನ್ ಆಗಿ ನಾಯಕ ನಟಿಯಾಗಿ ಮಾಡ್ತಕ್ಕಂಥ ಸಿನಿಮಾ. ವಿಲನ್ ದರ್ಶನ್ ಅಂತ ಹೊಸ ಕಲಾವಿದರು. ಅದು ಬಿಟ್ಟರೆ ಬ್ಯಾಂಕ್ ಜನಾರ್ದನ್ ಸರ್ ಗೊತ್ತಿಲ್ಲ. ನೆಕ್ಸ್ಟ್ ನಾಗೇಸ್ವಾಮಿ ಹೇಳ್ತೀರಾ ಇಲ್ಲೇ ಮಾಡೋಣ ಅಂತ. ಖಂಡಿತ ನೋಡ್ದಲ್ಲಿ ಕೋಟೆಯಲ್ಲಿ ನೋಡೋದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಂದಿನ ಕೋಟೆಗೆ ಕರ್ಕೊಂಡು ಹೋಗಿದ್ದೀವಿ. ಹಾಂ ಸರ್, ಅದೇ ಹೌದು ಸರ್. ಚಿತ್ರ ಒಳ್ಳೆ ಯಶಸ್ವಿ ಆಗ್ಲಿ. ಥ್ಯಾಂಕ್ ಯು ಸರ್. ನಿಮ್ ಚಿತ್ರ ಏನದ ಅಂತಂದ್ರೆ ನಮ್ಮ ಬೀದರಲ್ಲಿ ಏನದ ಅಂತಂದ್ರೆ ಒಂದು ಒಳ್ಳೆ ಒಳ್ಳೆ ಸ್ಥಳಗಳಿದೆ. ಅದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಈಗ ಆಲ್ರೆಡಿ ಪ್ರಸಿದ್ಧಿ ಸ್ಥಳಗಳೇ ಅಂದ್ರೆ ನೀವು ಮತ್ತೆ ಹೊಸ ಪ್ರತಿಭೆಯಿಂದ ಆಯ್ತು ಅಂತ ನಮ್ದು ಇನ್ನೂ ಬೀದರ್ದು ಒಂದು ಒಳ್ಳೆ ಇದಾಗ್ತದೆ. ನಾವು ಸ್ವಲ್ಪ ನಾಟಕ ಗೀಟಕ್ ಮಾಡ್ಕೊತಿರ್ತೇವೆ. ವಿಲನ್ ರೋಲ್ ಮಾಡ್ತೀನಿ. ಬೀದರಲ್ಲಿ ಯಾರಿದ್ದಾರೆ ಅವರು ಒಂದು ಹೊಸ ಹೊಸ ಕಲಾವಿದರನ್ನ ತಗೊಳ್ಳೋಣ, ಬೀದರ್ಲೇ ತಗೊಳ್ಳೋಣ ಹೊಸ ಹೊಸ ಕಲಾವಿದರನ್ನ. ಇಲ್ಲಿ ಬೀದರ್ಲಿ ಮಾಡೋಕೆ ನಮಗೂ ಇಷ್ಟ. ಅವತ್ತು ಕುತ್ಕೊಂಡಲ್ಲಿ ಕೋಟೆ ಹತ್ರ ಕುತ್ಕೊಂಡಾಗ ಆ ಗಾಳಿ ಬೀಸ್ತಾ ಇತ್ತು, ಅದ್ರ ಫೀಲೇ ಬೇರೆ, ತುಂಬ ಅದ್ಭುತವಾಗಿ ಸರ್. ಓಕೆನಾ? ಇಲ್ಲ ಸುಟ್ಟಿದ್ರೆ ಗೊತ್ತು ನಮಗೆ. ಇಲ್ಲ ಆತ್ಮೀಯ ಫ್ರೆಂಡ್ಸ್, ದಯವಿಟ್ಟು ಬನ್ನಿ ಸರ್. 2 ಕಾಲಿಗೆ ಸಿನಿಮಾ ಇದೆ, ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಬೀದರ್ ಒಂದೇ ಬೀದರ್ ಒಂದೇ. ಸೊ ಹಾಗಾಗಿ ಬೀದರ್ ಜಿಲ್ಲೆ ಇಲ್ಲಿ ಕರ್ನಾಟಕದ ಕೀರ್ತಿಯಿಂದ ಪ್ರಖ್ಯಾತಿನೇ ಪಡೆದಿರ್ತಕ್ಕಂಥ ನಮ್ಮ ಬೀದರ ಕೆಂಪು ಮಣ್ಣಿನ ನಾಡಿಗೆ ಇವತ್ತು ನಮ್ಮ ಕೆಂಪು ಹೀರೋ ಭರತ್ ಸಾಗರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಬೀದರ್ ಜಿಲ್ಲೆ ವತಿಯಿಂದಾಗಿ ಅವರಿಗೆ ತುಂಬ ಹೃದಯದ ಪ್ರಪ್ರಥಮವಾಗಿ ಅವರಿಗೆ ಸ್ವಾಗತವನ್ನು ಮಾಡೋಣ. ಅದನಂತರ ಈ ಪತ್ರಿಕಾಗೋಷ್ಠಿಗೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಧರ್ಮಪುರ ಅಣ್ಣಜಿಯವರೇ, ನಮ್ಮ ಶ್ರೀಮಂತ್ ಸಪಾಟೇಜಿ, ಜೊತೆಗೆ ನಮ್ಮ ಕನ್ನಡ ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಸ್ವಾಮೀಜಿ ಕೆನಡೆಯವರೇ, ಅಣ್ಣ ರಾಜುಜಿ, ಜೊತೆಗೆ ನಮ್ಮ ಮೀಶೆ ಸರ್ ಅವರೇ, ನಮ್ಮ ಶ್ರೀಕಾಂತ್ ಸ್ವಾಮಿ, ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಬಂಧು ನಿಮ್ಮೆಲ್ಲರಿಗೂ ಅನಂತ ಕೋಟಿಯ ನಮನಗಳನ್ನು ನಮಿಸುವುದರೊಂದಿಗೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ ಏನು ಅಂತಂದಾಗ ಟೈಟಲ್ ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥದ್ದನ್ನು ಇದೆ. ಸುಮಾರು ನಾವು ಭರತ್ ಸಾಗರ್ ಸುಮಾರು 16 ವರ್ಷದಿಂದ ನಾವು ಒಡನಾಟದಲ್ಲಿ ಬೆಳೆದಿದ್ದು. ಜೊತೆಗೆ ಅವರು ಬೆಂಗಳೂರಲ್ಲಿ ಜೊತೆಗೆ ಇವರು ಪೂರ್ಣವಾಗಿ ಇರ್ತಕ್ಕಂಥದ್ದು ಇದು ನಮ್ಮ ಶಿವಮೊಗ್ಗ ಇರ್ತಕ್ಕಂಥದ್ದು ಎಲ್ಲ ಬೆಂಗಳೂರು ಮೈಸೂರಲ್ಲಿ ಎಜುಕೇಷನ್ ಆಗಿದೆ. ಜೊತೆಗೆ ಭಾಳಷ್ಟು ಕಲಾ ಇದು ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಇದೆ. ಆಲ್ರೆಡಿ ಬೇರೆ ಬೇರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಅನೇಕ ಮೂವಿಗಳಲ್ಲಿ ಸೈಡ್ ಆಗಿ ಮಾಡಿದ್ದಾರೆ. ಇದರಾಗಿ ನೇರವಾಗಿ ನಾಯಕ ನಟನಾಗಿ ಇದು ಮೂವಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಹಕಾರವು ಸ್ವಲ್ಪ ನಿಮ್ಮ ಗೆಳೆಯರ ಬಳಗದಿಂದ ಏನಾದರೂ ಆಗಬೇಕು ಅಂತಂದಾಗ ನಾವು ಭಾಳಷ್ಟು ಖುಷಿಯಿಂದ ನಮ್ಮ ಬೀದರ್ ಗೆಳೆಯರ ಬಳಗದ ವತಿಯಿಂದಾಗಿ ಅವರಿಗೆ ಸನ್ಮಾನಿಸಿ, ಜೊತೆಗೆ ಈಗಾಗಲೇ 20ನೇ ತಾರೀಕಿಗೆ ಆಲ್ರೆಡಿ ರಿಲೀಸ್ ಆಗಿದೆ. ನಮ್ಮ ಕರ್ನಾಟಕದಿಂದ 5 ಭಾಷೆಗಳಲ್ಲಿ ಈ ಮೂವಿಯನ್ನು ರಿಲೀಸ್ ಆಗ್ತಾಯಿದೆ. ಅದಕ್ಕಾಗಿ ಇವತ್ತು ಬೀದರಲ್ಲಿ ಪ್ರಪ್ರಥಮವಾಗಿ 2 ಗಂಟೆಗೆ ಈ ಶೋ ಆರಂಭ ಆಗ್ತಾ ಇದೆ. ಜೊತೆಗೆ ನೀವೆಲ್ಲರೂ ಪತ್ರಕರ್ತ ಬಂಧು ಮಿತ್ರರು ಪ್ರಶ್ನೆಯನ್ನು ಮಾಡ್ಬೋದು. ಏನಂದ್ರೆ ಕಾಲುವೆ ಮೋಸಗಾರ ಏನಿದು ಕಾಂಟ್ರಿಬ್ಯೂಟು ಸೊಸೈಟಿಗೆ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ, ಕಾಲುವೆ ಮೋಸಗಾರ ಅಂದರೆ ಅನೇಕರ ಜೀವನದಲ್ಲಿ ಏರುಪೇರುಗಳನ್ನು ನಾವು ಕಾಣ್ತೀವಿ. ಹೌದು, ನಾವು ಎಲ್ಲಿಗೋ ಹೋಗಿ ರೀಚ್ ಆಗಬೇಕಂತೀವಿ, ಮತ್ತೆ ಎಲ್ಲೋ ಒಂದು ಕಡೆ ಹೋಗ್ತೀವಿ. ಸೊ ಹಾಗಾಗಿ ಜೊತೆಗೆ ಈ ಪ್ರಸ್ತುತ ಜೀವನದಲ್ಲಿ ಒಂದು ಹುಡುಗ ಒಂದು ಹುಡುಗಿಯಲ್ಲಿ ಯಾವ್ಯಾವ ಒಂದೊಂದು ಸ್ವಲ್ಪ ಕ್ಲಾಸ್ಗಳನ್ನು ಬರ್ತಾ ಇದ್ದಾವೆ. ಜೊತೆಗೆ ನಾವು ಒಟ್ಟಿನಲ್ಲಿ ಸೊಸೈಟಿಗೆ ಯಾವ ರೀತಿಯಾಗಿರ್ತಕ್ಕಂಥ
ಮೆಸೇಜನ್ನು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಇದ್ರ ಸದುದ್ದೇಶದೊಂದಿಗೆ ಈ ಕಾಲುವೆ ಮೋಸಗಾರ ಅಂತಕ್ಕಂಥದ್ದನ್ನು ಮೂವಿ ಹೊರ ಬಂದಿದೆ. ಸೊ ಅದಕ್ಕಾಗಿ ಇದರಲ್ಲಿ ಆ್ಯಕ್ಷನ್ ಇದೆ, ಜೊತೆಗೆ ಲವ್ ಓರಿಯೆಂಟೆಡ್ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಮತ್ತು ಮಾಸ್ ಇದೆ, ಥ್ರಿಲ್ ಇದೆ. ಪ್ರತಿಯೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮೂವಿ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಸಹೋದರ ಮಿತ್ರರಿಗೆ ವಂದಿಸುತ್ತಾ, ಇವತ್ತ ಕನ್ನಡ ಚಿತ್ರರಂಗದಲ್ಲಿ ಒಂದು ಬೇರೆನೇ ಇದೆ. ಎಲ್ಲ ಚಿತ್ರ ನಾಯಕ ನಟರು ಏನಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡೇ ತಮ್ಮ ಚಿತ್ರ ಬಿಡುಗಡೆ ಮಾಡಿ ಅಲ್ಲಿನ ಜನರ ಜೊತೆ ಸಂಭ್ರಮ ಹಂಚಿಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತ ಚಿತ್ರದ ಕಾಲುವೆ ಮೋಸಗಾರ ಚಿತ್ರದ ನಾಯಕ ನಟರಾದಂಥ ಭರತ್ ಅವರು ಇವತ್ತು ನಮ್ಮ ಭಾಗಕ್ಕೆ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಇವತ್ತು ಒಂದು ಫಿಲಿಮ್ ನೋಡೋಂಥ ಮನಸ್ಸು ಮಾಡಿ ಇಲ್ಲಿವರೆಗೆ ಬಂದಿದ್ದಕ್ಕೆ ಪ್ರಥಮ ಅವರಿಗೆ ವಂದಿಸುತ್ತಾ. ಯಾಕಂದ್ರೆ ಭಾಳ ಜನರನ್ನ ನೋಡಿದ್ದೀನಿ. ನಾವು 21 ವರ್ಷಗಳ ಕಾಲ ಕನ್ನಡದಲ್ಲಿ ಹೋರಾಟ ಮಾಡುತ್ತಾ ಭಾಳ ಚಿತ್ರನಟರಿಗೆ ನಮ್ಮ ಭಾಗಕ್ಕೆ ಕರ್ಕೊಂಡು ಬರಬೇಕಾದ್ರೆ ನಾವು ಎಷ್ಟೋ ಕಷ್ಟಪಟ್ಟು ತರಬೇಕಾಗ್ತದೆ. ಅವ್ರು ಇಲ್ಲಿವರೆಗೆ ಬಂದಿದ್ದಕ್ಕಾಗಿ ಸಮಸ್ತ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಅವ್ರಿಗೆ ವಂದಿಸುತ್ತೇನೆ. ಇವತ್ತ ಕನ್ನಡ ಉಳಿಬೇಕು ಬೆಳಿಬೇಕು ಅಂದ್ರೆ ಇಂಥ ಕನ್ನಡ ಥಿಯೇಟ್ರಲ್ಲಿ ಹೋಗಿ ನೋಡಿ, ಮತ್ತು ನೀವು ಹೋಗೋ ಸಮಯದಲ್ಲಿ ನಿಮ್ಮ ಜೊತೆ ಒಂದು 10 ಜನರಿಗೆ ನೀವೇ ಟಿಕೆಟ್ ಕೊಟ್ಟು ಅಂದ್ರೆ ಕರ್ಕೊಂಡು ಹೋಗಿ ಫಿಲಿಮ್ ಏನಂದ್ರೆ ಯಶಸ್ವಿ ಆಗ್ಬೇಕು. ಮುಂದಿನ ದಿವಸ ಏನಂತಂದ್ರೆ ಭರತ್ ಸಾಗರ್ ಅವರು ಮುಂದೆ ಬೀದರ್ ಜಿಲ್ಲೆಗೆ ಬಂದಿದಾಗ ನಾವು ಬೀದರ್, ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಬೀದರ್ ಕಲ್ಯಾಣ ಕರ್ನಾಟಕ ಬೀದರಿಂದ ನಾವು ಚಾಲನೆ ಕೊಡ್ತೇವೆ. ಇಲ್ಲಿವರೆಗೂ ಎಲ್ಲ ಯಶಸ್ವಿನೇ ಆಗ್ಯಾವ. ಇವತ್ತು ಅವ್ರು ಬಂದಿದಾರ, ನಿಮ್ಮ ಚಿತ್ರ 100ಕ್ಕೆ 100 ಅಂತಂದ್ರೆ 100 ದಿವಸ ಓಡ್ಲಿ ಅಂತ ಇವತ್ತು ಕನ್ನಡ ಸೇನೆ ಕರ್ನಾಟಕ ಹಾಗೂ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ನಾನು ನಿಮ್ಮನ್ನು ವಂದಿಸುತ್ತಾ ಹಾಗೂ ಪತ್ರಕರ್ತ ಮಿತ್ರರಿಗೆ ವಂದಿಸುತ್ತಾ, ಈ ಫಿಲಿಮ್ ಏನದ ಅಂತಂದ್ರೆ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡ್ಬೇಕಂತ ಮನವಿ ಮಾಡುತ್ತಾ, ಈಗ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದಂಥ ಎಲ್ಲ ಮಿತ್ರರಿಗೂ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಮಿತ್ರರಿಗೆ ವಂದಿಸುತ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಮಾದಕ ವ್ಯಸನಿಗಳ ಹಾಗೂ ಮಾದಕ ವಸ್ತುಗಳ ಮಾರಾಟಗಾರರ ಮಾಹಿತಿ ಇದ್ದರೆ ಪೊಲೀಸ್ ಇಲಾಖೆಗೆ ನೀಡಿ, ಅಂಥವರನ್ನ ಜೈಲಿಗೆ ಕಳುಹಿಸುವ ಕೆಲಸವನ್ನು ನಾವು ಮಾಡ್ತೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿ ತಿಳಿಸಿದರು. ಅವರು ಗುರುವಾರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿರುವಂತಹ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಸಾಗಾಣಿಕೆ ವಿರೋಧಿ ದಿನಾಚರಣೆ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾರೆ. ಪ್ರತಿಯೊಬ್ಬರು ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು, ಅಂದಾಗ ಮಾತ್ರ ಸಮಾಜವನ್ನು ನಶೆಮುಕ್ತ ಮಾಡಲಿಕ್ಕೆ ಒಂದಿಷ್ಟು ಸಾಧ್ಯ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ನಾವೇನೋ ಕೆಲಸ ಮಾಡ್ತೀವಿ, ಆದರೆ ಸಾರ್ವಜನಿಕರ ಸಹಕಾರ ಇರಲಿಲ್ಲ ಅಂತಂದರೆ ಇಂತಹ ಅನೇಕ ಮಾದಕ ವಸ್ತುಗಳಂತಹ ಒಂದು ಸೇವನೆ ಆಗಿರಬಹುದು, ಸಾಗಾಟ ಆಗಿರಬಹುದು, ಮತ್ತಿತರ ಮಕ್ಕಳ ಕಳ್ಳ ಸಾಗಣೆ ಆಗಿರ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ಏನು ಕ್ರೈಮ್ ಏನಿರುತ್ತೆ ಆ ಸಮಾಜದಿಂದ ಹೋಗಲಾಡಿಸ್ಬೇಕು ಅಂತಂದರೆ ಅದಕ್ಕೆ ಸಾರ್ವಜನಿಕರ ಒಂದು ಸಹಕಾರ ಬೇಕೇ ಬೇಕು. ನೀವೆಲ್ಲ ಸಹಕಾರ ಮಾಡಿ ನಾವು ಅಂಥವ್ರನ್ನ ಜೈಲಿಗೆ ತಳ್ಳುತ್ತೇವೆ ಎನ್ನುವಂಥ ಖಡಕ್ ಮಾತುಗಳನ್ನು SP ಪ್ರದೀಪ್ ಗುಂಟಿಯವರು ಹೇಳಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಜಾಗೃತಿ ಜಾಥಾ ಕಾರ್ಯಕ್ರಮವು ಬೀದರ್ ನಗರದ ವಿಶ್ವಗುರು ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಭಗತ್ ಸಿಂಗ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತ, ಬ್ರಿಮ್ಸ್ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತ ತಲುಪಿತು. ಈ ಸಮಯದಲ್ಲಿ ಡ್ರಗ್ಸ್ ಮಾರಾಟ, ಮಾದಕ ವ್ಯಸನ ಹಾಗೂ ದುಶ್ಚಟಗಳಿಂದ ದೂರವಿರುವ ಬಗ್ಗೆ ಸಂದೇಶ ನೀಡುವ ಭಿತ್ತಿಪತ್ರಗಳನ್ನು ಹಿಡಿದು ಬೀದರ್ ಜಿಲ್ಲಾ ಪೊಲೀಸರೊಂದಿಗೆ ನೂರಾರು ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಹೆಚ್ಚುವರಿ SP ಚಂದ್ರಕಾಂತ್ ಪೂಜಾರಿ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ಅಬಕಾರಿ ಉಪ ಆಯುಕ್ತರಾಗಿರ್ತಕ್ಕಂಥ ರವಿಶಂಕರ್ ಎ, DYSP ಶಿವನಗೌಡ ಪಾಟೀಲ್, ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. If he is a drug peddler, if he is a drug supplier, we will send him to the jail. So whenever you come across any drug addict or a peddler, don't think that I have nothing to do with that. Think about the social responsibility, think about the impact on the society, and please come forward to drive this menace from Bidar society.
ಬೀದರ್ ತಾಲೂಕಿನ ಸೋಲ್ಪುರ್ ಗ್ರಾಮದ ರೈತಾಪಿ ಜನರು ಮಳೆಗಾಗಿ ಪ್ರಾರ್ಥಿಸಿ ಪಾದಯಾತ್ರೆಯನ್ನು ಕೈಗೊಂಡರು. ಬುಧವಾರ ಸೋಲ್ಪುರ್ ಗ್ರಾಮದಿಂದ ಕುಂಭ ಕಳಸದೊಂದಿಗೆ ಹೊರಟ ರೈತರು 11 ದೇವಸ್ಥಾನಗಳಾಗಿರುವಂತಹ ಸೋಲ್ಪುರ್ ವೀರ ಆಂಜನೇಯ, ಪಂಚಮುಖ ಹನುಮಾನ, ಅಗ್ರಹಾರ ಹನುಮಾನ, ಮೀರಾಗಂಜ್ ಹನುಮಾನ, ಓಡ್ವಾಡ, ಮಾಮನ್ಕೇರಿ, ತಳಘಾಟ್, ತಾದ್ಲಾಪುರ್, ವಾಲ್ದೊಡ್ಡಿ, ಮಲಿಕ್ ಮರ್ಜಾಪುರ್ ಹೀಗೆ ಆಂಜನೇಯನ ದರ್ಶನವನ್ನು ಗೈದು ದೇವರಲ್ಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಲಿ, ರೈತರು ಸಮೃದ್ಧಿಯಿಂದ ಬದುಕಲಿ ಎನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಪಾದಯಾತ್ರೆಗೆ ಅವರು ಚಾಲನೆಯನ್ನು ಕೊಟ್ಟರು ಮತ್ತು ಪಾದಯಾತ್ರೆ ಮುಖಾಂತರವಾಗಿ ಈ ಮೇಲಿನ ಎಲ್ಲ ಮಂದಿರಗಳಿಗೆ ಕೂಡ ಅವರು ತೆರಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶಿವಕುಮಾರ್ ಶಾಪೂರ್, ಆಮೇಲೆ ನಾಗೇಶ್ ಖೇಳಗಿ, ಅರುಣ್ ಬಣ್ಣೋರ್, ಗಣಪತಿ ಇರ್ಕರ್, ಮಾಣಿಕ್ ಇರ್ಕರ್, ಕಾಶಿನಾಥ್, ಗಣಪತಿ ಮಲಕ್ನೋರ್, ವೈಜಿನಾಥ್ ಕಡಕೆ, ಶರಣಯ್ಯ ಕಾರಮುಂಗೆ, ನರಸಮ್ಮ ಚಾಂಬೋಳ್, ಪಾರ್ವತಿ ಜಟನೋರು, ಶರಣಮ್ಮ ಸೇರಿದಂತೆ 30ಕ್ಕೂ ಹೆಚ್ಚು ರೈತಾಪಿ ಜನರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಯಾಕೆಂದರೆ ಮಳೆ ಬರದೇ ಇರುವಂಥ ಸಂದರ್ಭದಲ್ಲಿ ಮೇ ತಿಂಗಳಿನಲ್ಲಿ ಮಳೆ ಬಿತ್ತು. ಆದರೆ ಜೂನ್ ತಿಂಗಳಲ್ಲಿ ಏನು ಬಿತ್ತಣಿಕೆ ಆದ ನಂತರ ಮಳೆ ಬರಬೇಕಾಗಿತ್ತು, ಆ ಮಳೆ ಬರಲೇ ಇಲ್ಲ. ಈಗ ಮೊಳಕೆ ಒಡೆದಿವೆ, ಆದರೆ ಮಳೆ ಬಾರದ ಕಾರಣಕ್ಕಾಗಿ ಅವು ಒಂದು ರೀತಿಯಲ್ಲಿ ಕಪ್ಪಾಗಿ ಆ ಒಂದು ಸಸ್ಯಗಳು ಅಂದರೆ ಆ ಮೊಳಕೆಗಳು ಹಾಳಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಆಗ ಮಳೆ ಬಂದು ಹಾಳು ಮಾಡ್ತು, ಈಗ ಮಳೆ ಹೋಗಿ ಹಾಳು ಮಾಡ್ತಾ ಇದೆ ಅನ್ನುವಂಥದ್ದು ರೈತರ ಒಂದು ವಾದ. ಹಾಗಾಗಿ ಆದಷ್ಟು ಬೇಗನೆ ರೈತರ ಪರವಾಗಿ ನಾವು ಕೂಡ ಸುದ್ದಿ ಸಮಯದ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ರೈತರು ಒಂದು ಬಿತ್ತಣಿಕೆಯನ್ನು ಮಾಡಿ ಕೂತ್ಕೊಂಡಿದ್ದಾರೆ, ಆಕಾಶದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಮಳೆ ಬಂದರೆ ರೈತರಿಗೂ ಒಂದಿಷ್ಟು ಅವರ ಮುಖದಲ್ಲಿ ಮಂದಹಾಸ ಮೂಡುತ್ತೆ, ಒಂದಿಷ್ಟು ಮಳೆ ಬೆಳೆ ಆಗಿ ಅವರು ಕೂಡ ಖುಷಿಯಿಂದ ಬದುಕ್ತಾರೆ ಅನ್ನುವಂಥದ್ದು ಎಲ್ಲರ ಒಂದು ಸದಾಶಯ. ಸೊ ಹಾಗಾಗಿ ಆದಷ್ಟು ಬೇಗ ಮಳೆ ಬರಲಿ ಅಂತ ತಿಳ್ಕೊಂಡು ರೈತರ ಜೊತೆಗೆ ನಾವು ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.